ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. 3 ತಿಂಗಳಿಂದ ನಾನ್ ವೆಜ್ ಅಂತೂ ಮುಟ್ಟೇ ಇರಲಿಲ್ಲ. ಗೊತ್ತಿರಬೇಕು ನಿಮಗೆ, ಮನೆ ಗೃಹ ಪ್ರವೇಶ ಆಗೋ ಟೈಮಲ್ಲಿ ಆದಮೇಲೆ 48 ಡೇಸ್ ಬಿಡಬೇಕಾಗತ್ತೆ. ಹಾಗಾಗಿ ನಾವು ಕೂಡ ಮಟನ್ನು ನಾನ್ ವೆಜ್ ಅನ್ನೋದೇ ಮುಟ್ಟಿರಲಿಲ್ಲ. ನನಗೆ ಮಟನ್ ಅಂತೂ ಇಷ್ಟ ಆಗಲ್ಲ. ಬಟ್ ಇವತ್ತು ಮಟನ್ನು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಂತೂ ತುಂಬ ಅಂದರೆ ತುಂಬಾ ಕಡಿಮೆ ಮಟನ್ ತಿನ್ನೋವಂಥದ್ದು, ತಿನ್ನೋದೇ ಇಲ್ಲ ಬಿಡಿ. ನಾನಂತೂ ಅದರಲ್ಲಿ ಹೆವಿ ಕೊಲೆಸ್ಟ್ರಾಲ್ ಇರುತ್ತೆ ಅಂದ್ಬಿಟ್ಟು ನಾನು ಮಟನ್ ತಿನ್ನೋದೇ ಇಲ್ಲ. ಇವತ್ತು ಚಿಕನ್ ಫ್ರೈ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊತಾ ಇರೋವಂಥದ್ದು. ಹಾಗಾದರೆ ಯಾರಿಗೆ ಎಷ್ಟು ಬಂದರು ನಮ್ಮನೆಗೆ ಮಟನ್ ಬಿರಿಯಾನಿ ಇಷ್ಟೊಂದೆಲ್ಲ? ನಮ್ಮನೇಲಂತೂ ನಾವಿರೋದೇ 5 ಜನ. ಆದ್ರೂ ಏನಕ್ಕಪ್ಪ ಇಷ್ಟು ಮಾಡ್ತಾಯಿದ್ದೀನಿ ಅಂತಂದರೆ, ಯಾರನ್ನ ಬರೋಕ್ಕೆ ಕೇಳಿದ್ವಿ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಡೆ ತನಕ ನೋಡಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿತ್ತು ಪಾರ್ಟಿ ಮಾತ್ರ. ಇದರಲ್ಲಿ ಡ್ರಿಂಕ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಮಟನ್ ಬಿರಿಯಾನಿಗೆ ಎಲ್ಲನೂ ಕೆಳಗಡೆ ಮಾಡೋದು ಬೇಡ, ಹೊಸ ಮನೆ ನಾನ್ ವೆಜ್ ಎಲ್ಲ ಮಾಡೋದು ಬೇಡ. ಆಮೇಲೆ ಅಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆಗಳ್ನೆಲ್ಲ ಇಟ್ಕೊಂಡು ಸ್ಟವ್ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮೇಲ್ಗಡೆನೇ ಇಲ್ಲಿ ನಮಗೆಲ್ಲ ಇದನ್ನ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಅಂತಲೇ. ಎಲ್ಲ ಕೆಳಗಡೆನೇ ರುಬ್ಕೊಂಬಂದು ಮೇಲ್ಗಡೆ ಒಂದು ಎಕ್ಸ್ಟ್ರಾ ಸ್ಟವ್ ಇಟ್ಕೊಂಡು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಾನ್ ವೆಜ್ಗೆ ಎಲ್ಲನೂ ಪ್ರಿಪರೇಷನ್ ಕೆಳಗಡೆನೇ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಹಾಗೆ ಮಟನ್ ಬಿರಿಯಾನಿಗೂ ತುಂಬ ದಿವಸ ಆಗಿತ್ತಲ್ವ ನಾನು ಕೂಡ ನಾನ್ ವೆಜ್ ಟ್ರೈ ಮಾಡಿ. ಬಿಟ್ಟು ಅಂತ ಅಂದರೆ ನಾನ್ ವೆಜ್ಜು ಬಿಟ್ಬಿಡ್ಬೇಕು ಅನಿಸುತ್ತೆ. ತಿಂತಾರೆ ಒಂದು ಸ್ವಲ್ಪ ಆ ಕಡೆ ಎಳಿತಾ ಇರುತ್ತೆ ಅಷ್ಟೇ. ಸೊ ನನಗೇನು ಅಷ್ಟು ಇಷ್ಟ ಆಗಲ್ಲ ನಾನ್ ವೆಜ್ಜು, ಅಷ್ಟು ಇಷ್ಟ ಆಗಲ್ಲ ನನಗೆ. ವೆಜ್ಜಲ್ಲಿ ಸಿಗೋ ಅಷ್ಟು ನೆಮ್ಮದಿ ಸಿಗಲ್ಲ ಅಂತ ಅಂದ್ಕೊತೀನಿ. ನನ್ನ ಮಗ ಮತ್ತು ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ನಾನ್ ವೆಜ್ಜು ಅಂತಂದರೆ ಅವ್ರಿಗೆ ಸ್ವಲ್ಪ ಕುಷ್ಕ ಥರ, ಈ ಬಿರಿಯಾನಿ ಥರ ಈ ಥರ ಕಬಾಬ್ ಏನಾದ್ರು ಮಾಡಿಕೊಟ್ರೆ ಅಷ್ಟೇ 1 ಪೀಸ್ 2 ಪೀಸ್ ತಿಂತಾರೆ. ಅಷ್ಟಕ್ಕೇ ಚಿಕನ್ ಮಾಡಬೇಕು ತಿನ್ನಬೇಕು ಅಂತಾರೆ. ಆದರೆ ಮಟನ್ನು ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಬಿರಿಯಾನಿ ಒಂದು ಇಷ್ಟಪಡ್ತಾರೆ, ಮಟನ್ನಲ್ಲಿ ಬಿರಿಯಾನಿ ಇಷ್ಟಪಡ್ತಾರೆ ಅಂತ ಮಾಡ್ಕೊತಾ ಇರೋವಂಥದ್ದು. ತುಂಬ ದಿವಸ ಆದಮೇಲೆ ಆ ಸ್ಮೆಲ್ಲು ಎಲ್ಲ ಕುಡಿದು ನನಗಂತೂ ಹೊಟ್ಟೆನೇ ಕಚ್ಚಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಈ ಥರ ಎಲ್ಲ ಜಾಸ್ತಿ ಜನಕ್ಕೆ ಮಾಡಿ, ಅಂದರೆ ಒಂದು 15-20 ಜನಕ್ಕೆಲ್ಲ ಮಾಡಿ ಸ್ವಲ್ಪ ಅಪರೂಪ ಆಗೋಗಿತ್ತು ನನಗೆ. ನನಗೇನಿಲ್ಲ, 100 ಜನಕ್ಕೆ ಬೇಕಾದರೂ ಅಡುಗೆನ ಮಾಡಿಬಿಡ್ಬೋದು. ಬಟ್ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅದು ಐಡಿಯಾ ಇರುತ್ತೆ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ಭಯ ಆಗ್ತಾಯಿತ್ತು ನನಗೂ. ಏನಾದ್ರು ಮಿಸ್ಟೇಕ್ ಆಗಿಬಿಡುತ್ತೇನೋ, ಅಪರೂಪಕ್ಕೆ ಮಾಡ್ತಾ ಇರೋದು ಅಂತ. ಸೊ ಏನೋ ಅಂತ ಇದೇನು ಡಿಫರೆನ್ಸ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಅಂತ ನನಗೂ ಹೇಳ್ಕೊಳಂಗಿರಲಿಲ್ಲ, ಇದಾಗಿತ್ತು ಅಂತ ಹೇಳ್ಕೊಳಂಗಿರಲಿಲ್ಲ. ನನಗೆ ಬೇರೆಯವ್ರು ಮಾಡಿದ್ದು ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಮಾಡಿದ್ದು ನಾನೇ ತಿನ್ನಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿರಲಿಲ್ಲ. ಮಟನ್ ಬಿರಿಯಾನಿನೂ ತುಂಬ ಚೆನ್ನಾಗಾಗಿತ್ತು. ಹಾಗೆ ಚಿಕನ್ ಬಿರಿಯಾನಿಗೂ ಎಲ್ಲ ನಾರ್ಮಲಾಗಿ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿಕೊಂಡೆ ಹಾಕಿದ್ದೆ. ಇರೋದ್ರಲ್ಲಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಮಾಡಿದ ಅಡುಗೆ ಬೇರೆ ಎಲ್ಲರೂ ಇಷ್ಟಪಡ್ತಾರೆ, ಬಟ್ ನನಗೇನೆ ನಾನು ಮಾಡಿದ ಅಡುಗೆ ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ನಾವೇ ಕೈ ಆಡ್ತಾ ಇರ್ತೀವಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಇಷ್ಟು. ನನ್ನ ಮಗಳೂ ಕೂಡ ಎಲ್ಪ್ ಮಾಡ್ತಾಯಿದ್ಲು ಪಾಪ. ಇಲ್ಲಿ ರುಬ್ಬಕ್ಕೆಲ್ಲ ಸ್ವಲ್ಪ ಎಲ್ಲ ಕೂಡ ರೆಡಿ ಮಾಡಿಕೊಟ್ಲು ಪಾಪ. ಎಲ್ಲನೂ ರೆಡಿ ಮಾಡಿಕೊಂಡು ರುಬ್ಬಿ ಇಟ್ಕೊಂಡು ತೊಗೊಂಡೋಗಿ ಮೇಲ್ಗಡೆ ಎಲ್ಲ ಸಾಗಿಸ್ಕೊಂಡು, ನಮ್ಮನೆಯವರಂತೂ ನಾನು ಬೇಗ ಬಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿಬಿಡ್ತೀನಿ ಹಿಂಗೆ ಅಂತ ಹೇಳಿದವರು. ಬಂದಿದ್ದೇ ತುಂಬ ಲೇಟ್ ಆಗೋಯ್ತವರು. ಬಂದು ಸುಮ್ಮನೆ ಕೂತ್ಕೊಂಡು ಅದು ಇದು ಸಣ್ಣ ಪುಟ್ಟ ಏನಾದ್ರು ಇದು ಮಾಡಿಕೊಂಡು ಇದ್ದರು ಅಷ್ಟೇ. ಬಟ್ಟು ಇದೆಲ್ಲ ತಿರುಗಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇರೋದ್ರಲ್ಲಿ ನಾನು ಚಿಕನ್ ಫ್ರೈ ಮತ್ತು ಮಟನ್ ಬಿರಿಯಾನಿ, ಸ್ವಲ್ಪ ಪಾಯಸ, ಹಾಗೆ ಸಿಕ್ಕಾಪಟ್ಟೆ ಸಖತ್ತಾಗಿರೋದು ಮೊಸರು ಬಜ್ಜಿ, ಅಂದರೆ ಮೊಸರು ಕಡಿಮೆ ಹಾಕಿ
ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ನನಗದು ಇಷ್ಟ ಆ ಥರ ಇದು ಮಾಡ್ಕೊಳ್ಳೋದು. ರಾಯ್ತ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಪ್ರಿಸರ್ವೇಟಿವ್ ಹಾಕಿರೋ ಅಂಥದ್ದು ಏನೂ ಕೂಡ ಬಳಸಿಲ್ಲ. ಹಾಗೆ ಅದೇನೇನೋ ಹಾಕ್ತಾರೆ, ಪೌಡರ್ಗಳೆಲ್ಲ ಹಾಕ್ತಾರೆ, ಅದನ್ನೆಲ್ಲ ನಾನು ಯಾವುದೂ ಕೂಡ ಬಳಸಿಲ್ಲ. ಹಾಗೆ ಎಲ್ಲ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಸೊ ಫೈನಲ್ಲಾಗಿ ಉಪ್ಪು ಕೂಡ ಮಿಕ್ಸ್ ಮಾಡಿ ಫೈನಲ್ ಟಚಪ್ನ ಕೊಟ್ಟು ಬಿರಿಯಾನಿ ಕೂಡ ರೆಡಿ ಆಗ್ತಾ ಬಂತು. ಇಲ್ಲಿ ಒಂದು ಕಡೆ ಫ್ರೈ ಕೂಡ ರೆಡಿ ಆಗ್ತಾ ಬಂತು. ಇಷ್ಟನ್ನು ರೆಡಿ ಮಾಡಿಕೊಂಡು ಹಾಗಾದರೆ ಯಾರು ಬಂದರು ಅಂತ ನಮ್ಮನೆಗೆ ಯಾರು ಗೆಸ್ಟ್ ಬಂದರು ಅಂತ ಕೂಡ ಹೇಳ್ತೀನಿ. ಇಷ್ಟೆಲ್ಲ ಆದಮೇಲೆ ನನಗೆ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಅವರ ಇದು ಇಷ್ಟ ಆಯಿತು. ನನಗೆ ಬಂದು ನಾನು ಕೆಲಸ ಮಾಡ್ಕೊಳ್ಳೋ ಇದರಲ್ಲೇ ಇರಲಿಲ್ಲ. ಹಾಗಾಗಿ ಇವರು ಪಾಪ ಬಂದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಯಾರು ಕಷ್ಟಕ್ಕಾಗ್ತಾರೋ ಅವ್ರಿಗೆ ಮಾತ್ರನೇ ಒಂಥರ ಮನಸ್ಸಲ್ಲಿ ಜಾಗ ಕೊಟ್ಬಿಡ್ತೀವಿ. ಹಾಗೆ ಮಗಳು ಫ್ರೆಂಡು, ಹಾಗೆ ನನಗೆ ಬೇಕಾಗಿರೋರು, ತುಂಬ ಆಪ್ತರು ಅಂತಲೇ ಹೇಳ್ಬೋದು. ಇವರೆಲ್ಲ ಬಂದು ಸ್ವಲ್ಪ ನನಗೆ ಒಂಥರ ಮನಸ್ಸಲ್ಲಿ ಹೇಳಿದಾಗೆ ಜಾಗ ಕೊಟ್ಟರು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ಬಿಸಿಯಾಗಿ ಬಿರಿಯಾನಿ ಕೂಡ ರೆಡಿ ಆಯಿತು. ಎಲ್ಲರೂ ಒಂದೇ ಫ್ಯಾಮಿಲಿ ಥರ ಕೂತ್ಕೊಂಡು ತಿನ್ನೋದ್ರಲ್ಲಿ ಇರುತ್ತಲ್ಲ ಮಜಾ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ಎಷ್ಟು ಇದಾದ್ರೂ ಈ ಥರ ಯಾರಾದರೂ ಬಂದಾಗ ನನಗೆ ತಿಂದು ಖುಷಿಪಟ್ಟು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳೋ ಇದರಲ್ಲಿ ಇರೋವಂಥ ಇದು ಬೇರೆ ಯಾವುದರಲ್ಲೂ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಸತಿ ಹೇಳಬೇಕು ಅಂತಂದರೆ ಕೆಲವೊಬ್ಬರು ತುಂಬ ಮನಸ್ಸಿಗೆ ಇಷ್ಟ ಆಗ್ಬಿಡ್ತಾರೆ. ಹಾಗಾಗಿ ಈ ಥರ ಎಲ್ಲ ಮಾಡಿದಾಗ ನನಗೆ ಇದೆಲ್ಲ ಕಷ್ಟಗಳೆಲ್ಲ ಮರ್ತೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ನೋವಿದ್ರೂ ಕೂಡ ಮರಿಬೋದು ಅಂತಲೇ ಹೇಳ್ಬೋದು. ಹಾಗೆ ಸ್ಮಾಲಾಗಿ ಒಂದು ಲಾಸ್ಟಲ್ಲಿ ಎಣ್ಣೆ ಪಾರ್ಟಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವು ಕೇಳ್ಬೋದು, ಏನು ರೀ ನೀವು ಎಣ್ಣೆನೂ ಕೂಡ ಇದು ಮಾಡ್ತೀರಾ ಅಂತ. ಇಲ್ಲ ಕಣ್ರಿ, ಅದು ನಾನು ಮಾಡಿರೋ ಅಂಥದ್ದು ವೈನು ಡಬ್ಬದಲ್ಲಿ ತುಂಬಿಸಿರೋ ಅಂಥದ್ದು ನೋಡಿ. ಇವರೆಲ್ಲ ಹೇಳಬೇಕು ಅಂತಂದರೆ ಇವ್ರು ಯಾರು ಆ ಥರದವ್ರಲ್ಲ. ನಮ್ಮನೆಯವರು ಅಷ್ಟೇನೆ ಯಾವತ್ತೂ ಕೂಡ ಡ್ರಿಂಕ್ಸ್ ಎಲ್ಲ ಮಾಡಿಲ್ಲ. ನೋಡ್ತಾ ಇರ್ಬೋದು, ಅದನ್ನು ಕುಡಿಯೋಕ್ಕೇನೆ ಇವರು ಇದು ಮಾಡ್ಕೊತಾಯಿದ್ರು. ಆದರೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನೇ ಎಲ್ಲರೂ ವೈನ್ನ ಎಣ್ಣೆ ಥರನೇ ಒಂಥರ ಫೀಲ್ ಮಾಡಿಕೊಂಡು ಕುಡಿತಾ ಇದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸುಮ್ಮನೆ ವೀಡಿಯೋಗೆ ಮಾತ್ರನೇ ಲಾಸ್ಟಲ್ಲಿ ನಾನ್ ವೆಜ್ ಪೀಸ್ಗಳನ್ನ ಇಟ್ಕೊಂಡು, ಯಾರೂ ಕೂಡ ತಿನ್ನಲಿಲ್ಲ, ಊಟ ಬೇರೆ ಮಾಡಿದ್ವಿ ನಾವು. ಅದರಲ್ಲಿ ಸ್ವಲ್ಪ ಪೀಸ್ನ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕೆ ಅಂತಲೇ ಇದರಲ್ಲಿ ಹಾಕ್ಕೊಂಡು ಎಲ್ಲರೂ ಕುಡಿದು ಇದನ್ನು ತಿನ್ನೋ ಥರ ವೀಡಿಯೋಗಳ್ನ ಮಾಡ್ಕೊತಾಯಿದ್ರು. ಇದು ತುಂಬ ಚೆನ್ನಾಗಿತ್ತು ನನಗೆ. ಆಮೇಲೆ ಚೇಸ್ ಅಂತ ಹೇಳ್ಕೊಂಡು ಎಲ್ಲ ಹೇಳ್ತಾರಲ್ಲ, ಈ ಥರ ಎಲ್ಲ ಮಾಡಿಕೊಂಡು ನನಗೆ ಇದು ಏನೋ ಒಂಥರ ಹೊಸದಾಗಿ ಕಾಣ್ತಾಯಿತ್ತು. ಈ ಥರ ಎಲ್ಲ ಮಾಡೋದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಹೋಮ್ ಮೇಡು ವೈನ್ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತ ಅಂದರೆ ರೆಗ್ಯುಲರಾಗಿ 5 ml 10 ml ಈ ಥರ ಕುಡಿದ್ರೆ ಬಾಡಿ ಹೀಟಲ್ಲಿರುತ್ತೆ. ಹಾಗೆ ಇದನ್ನು ಹೆಣ್ಮಕ್ಳು ಹಾಗೆ ಗಂಡು ಮಕ್ಕಳು ಕುಡಿಯೋದ್ರಿಂದ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಹಾರ್ಟಿಗೆ ಆಮೇಲೆ ಕೊಲೆಸ್ಟ್ರಾಲ್ಗೆ ತುಂಬಾ ಇದು ಒಳ್ಳೆಯದು. ಮನೆಯಲ್ಲೇ ಆರಾಮಾಗಿ ಇದನ್ನು ವೈನ್ನ ಮಾಡ್ಕೋಬೋದು. ಮಕ್ಕಳೆಲ್ಲ ಕೂತ್ಕೊಂಡು ಜ್ಯೂಸ್ನ ಹಾಕ್ಕೊಂಡು ಕುಡಿಯೋ ಥರ ಅಷ್ಟೇನೆ ಫೋಟೋನ ಇಟ್ಕೊತಾಯಿದ್ರು. ಬಟ್ ಅವರೂ ಅದನ್ನೆಲ್ಲ ಯಾವತ್ತೂ ಜ್ಯೂಸು ಅಂಗಡಿಯಿಂದ ತೊಗೊಂಬಂದಿರೋ ಜ್ಯೂಸನ್ನ ತೊಗೊಂಬಂದು ಕುಡಿಯೋ ಥರನೇ ಹಾಕ್ಕೊಂಡು ಅವರು ಅದೇ ಥರ ಫೀಲ್ನ ಮಾಡಿಕೊಂಡು ಸುಮ್ಮನೆ ವೀಡಿಯೋನ ಮಾಡ್ಕೊತಾಯಿದ್ರು. ಇವರು ಕೂಡ ರೀಲ್ಸ್ ಮಾಡೋದಕ್ಕೋಸ್ಕರನೇ ಕೂತ್ಕೊಂಡು ಈ ಥರ ಎಲ್ಲ ಹಾಕ್ಕೊತಾಯಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇವ್ರಿಗೆಲ್ಲ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ನನಗೆ ಅಕ್ಕ ತಂಗಿದ್ದಿರಿಲ್ಲ, ಬಟ್ ಇವರೇ ನನಗೆ ಅಕ್ಕ ತಂಗಿದ್ದಿರು ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇಲ್ಲಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.